ಇವತ್ತೊಂದು ಸ್ಪೆಷಲ್ ಐಟಮ್ಮು ಫಿಶ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ ಅಲ್ಲಿ ನಾನು ಟ್ಯೂನಾ ಫಿಶನ್ನು ತೊಗೊಂಡಿದ್ದೀನಿ ಮತ್ತು ಸ್ಕ್ವೇರ್ ಆಗಿ ಕಟ್ ಬಂದಿದ್ದೀನಿ. ಅವರಿಗೆ ಹೇಳಿದರು ಬಿರಿಯಾನಿ ಪರ್ಪಸ್ಸಿಗೆ ಅಂತ ತಕ್ಷಣ ಸ್ಕ್ವೇರಾಗಿ ಕಟ್ ಮಾಡಿಕೊಟ್ಟಿದ್ದಾರೆ. ಫಸ್ಟಿಗೆ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಮ್ಯಾರಿನೇಟಿಗೆ ಅರಿಶಿನ, ಖಾರ ಪುಡಿ, ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಲೆಮನ್ನು, ಇದನ್ನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ಚರ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ನಾವು ಫಿಶನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಆ ಫಿಶಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ಮತ್ತು ಫ್ರೆಶ್ ಇದೆ ಅಂದರೆ ಟೆಕ್ಸ್ಚರಲ್ಲೇ ಗೊತ್ತಾಗ್ತಾಯಿದೆ ನಿಮಗೆ. ಅಲ್ಲಿ ಪೀಸಸ್ಗಳು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಟೆಕ್ಸ್ಚರ್ ಹೇಗಿದೆ ಫಿಶಿಂದು ಅಂತ. ಇದೇ ರೀತಿ ನೀವು ಕೂಡ ಚಾಪ್ ಮಾಡ್ಕೊಂಡಿರ್ತಕ್ಕಂಥ ಫಿಶನ್ನು ನೀಟಾಗಿ ನೋಡಿ, ಎಲ್ಲ ಫಿಶ್ಶಿಗೂ ನೀಟಾಗಿ ಮಸಾಲೆ ಹತ್ತಬೇಕು. ಆ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಡಬೇಕು ನೀವು. ಅದಾದ ನಂತರ ಈಗ ನಾವು ಮಸಾಲಾಗೆ ಏನು ಬೇಕೋ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ, ನೆಕ್ಸ್ಟ್ ಇದು ಹಸಿರುಮೆಣಸಿನ್ಕಾಯಿ, ಮಸಾಲಾಗೆ ಏನೇನು ಬೇಕೋ ನಮಗೆ ಫ್ಲೇವರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀಟಾಗಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ನೋಡಿ, ಈರುಳ್ಳಿ ನಾವು ರೈಸ್ಗೂ ಕೂಡ ಫ್ಲೇವರಿಗೆ ಬೇಕಾಗುತ್ತೆ, ಪ್ಲಸ್ ಚಿಕನ್ಗೂ ಕೂಡ ಫ್ಲೇವರಿಗೆ ಬೇಕಾಗುತ್ತೆ. ಅದಕ್ಕೆ ಎರಡು ಕಡೆ ನಾನು ಈರುಳ್ಳಿಯನ್ನು ಹಾಕ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಪೇಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ ಅಲ್ವಾ. ಇದನ್ನೆಲ್ಲ ಪೇಸ್ಟ್ ಮಾಡ್ತಕ್ಕಂಥ ನೋಡಿ, ಎಲ್ಲ ಬ್ರೌನ್ ಆಗಿಬಿಟ್ಟಿದೆ ಆಲ್ರೆಡಿ. ಬ್ರೌನಿಷ್ ಆದಮೇಲೆ ಟೊಮೊಟೊ. ಇಲ್ಲಿ ನೋಡಿ, ಯೂಶ್ವಲಿ ಹುಣಸೆಹಣ್ಣು ಫಿಶ್ಶಿಗೆ ತುಂಬ ಮ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ನಾನು ಟೊಮೊಟೊ ಮತ್ತು ಲೆಮನನ್ನು ಬಳಸ್ತಾಯಿದ್ದೀನಿ. ಯಾಕಂದರೆ ಬಿರಿಯಾನಿ ಅಲ್ವಾ, ನಾವೆಲ್ಲರೂ ಫ್ರೈ ಮಾಡಿದ್ದಿದ್ರೆ ನಾವು ಹುಣಸೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಾಗಿರುತ್ತೆ. ನಾವಿಲ್ಲಿ ಬಿರಿಯಾನಿ ಪರ್ಪಸ್ಸಿಗೆ ಆಗಿರೋದ್ರಿಂದ ಹುಣಸೆಹಣ್ಣು ಮ್ಯಾಚ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಹುಳಿಗೆ ಟೊಮೊಟೊ ಮತ್ತು ಲೆಮನ್ನು. ಮತ್ತು ಈ ಫಿಶ್ ಬಿರಿಯಾನಿ ಕರ್ಡ್ ಹಾಕೋದಿಲ್ಲ, ಮೊಸರು ಹಾಕೋದಿಲ್ಲ ನೋಡಿ. ಇದಾದಮೇಲೆ ಕೊತ್ತಂಬರಿ ಮತ್ತು ಪುದೀನ ಎರಡು ಮಿಕ್ಸಿ ಇದರಲ್ಲಿ ನೋಡಿ. ಇದನ್ನು ಕೂಡ ನಾವು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು ಅಲ್ವಾ. ಅದಾದ ನಂತರ ನೋಡಿ, ಒಂದು ಅರ್ಧ kg ಅಷ್ಟು ಬಿರಿಯಾನಿ ರೈಸ್ ಬಾಸುಮತಿ, ಅದನ್ನು ನಾನು ನೆನೆ ಇಟ್ಕೋತಾಯಿದ್ದೀನಿ. ಒಂದು 20 ಮಿನಿಟ್ಸ್ ನಾವು ನೆನೆ ಇಟ್ಕೋಬೇಕು. ಈ ಟೈಮಲ್ಲೇ ನಾನು ನೆನೆ ಇಟ್ಕೊಂಡಿದ್ದೆ ನೋಡಿ. ಅದಾದ ನಂತರ ಮ್ಯಾರಿನೇಟಿಗೆ ಆಗಕ್ಕೆ ಇಟ್ಟಿದ್ದೀನಿ ಚಿಕನ್ನು, ಅದನ್ನು ಪೇಸ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಮಸಾಲ ಬಿರಿಯಾನಿಗೆ ಏನು ಬೇಕು ಪ್ರೊಸೀಜರು, ಅದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ನೋಡಿ. ಬಿರಿಯಾನಿ ಕರಿಬೇವು ಹಾಕಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ ಫಿಶ್ಶಿಗೆ ನೋಡಿ. ಇದನ್ನೆಲ್ಲ ಚಕ್ಕೆ, ಲವಂಗ, ಆಮೇಲೆ ಪಲಾವೆಲೆ, ಆಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಂದು ಅನಾನಸು ತೊಗೊಂಡಿದ್ದೀನಿ ನೋಡಿ. ಇಲ್ಲೂ ಕೂಡ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ನಾವೇನು ಹಾಕ್ತೀವೋ ಈ ಫ್ಲೇವರ್ ಬಂದು ರೈಸಿಗೆ ಹಿಡಿಯುತ್ತೆ ಯೂಶ್ವಲಿ. ಪ್ಲಸ್ ನಾನು ಏನು ಪೇಸ್ಟ್ ಹಾಕಿದ್ನೋ, ಪೇಸ್ಟಿಗೂ ಕೂಡ ಈರುಳ್ಳಿ ಎಲ್ಲ ಹಾಕಿದ್ದಲ್ಲ, ಅದನ್ನೆಲ್ಲ ಬಂದು ಚಿಕನ್ನಿಗೆ ಹಿಡಿಯುತ್ತೆ. ಚಿಕನ್ ಅಲ್ಲ, ಫಿಶ್ಶಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅಂದರೆ ಅದೊಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿರ್ತೀವಲ್ವ, ನೀಟಾಗಿ ಚೆನ್ನಾಗಿ ಅಬ್ಸರ್ವ್ ಮಾಡಿಬಿಡುತ್ತೆ ಆ ಫ್ಲೇವರ್ನೆಲ್ಲ. ಹಾಗಾಗಿ ನೋಡಿ, ಅದೆಲ್ಲ ಆಗಿ ಸ್ವಲ್ಪ ಎಣ್ಣೆ ಮೇಲೆ ಹಾಕಿದ ತಕ್ಷಣ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ. ನೀವು ನೀರು ಹಾಕ್ಬೇಕಾದ್ರೆ ನೀವು ಎಷ್ಟು ರೈಸ್ ಹಾಕ್ತೀರಾ ಅದನ್ನು ಒಂದು ಸ್ವಲ್ಪ ಗಮನಿಸ್ಕೊಂಡು ನೀವು ನೀರು ಹಾಕಬೇಕಾಗತ್ತೆ. ನಾನಿಲ್ಲಿ ಅರ್ಧ kg ರೈಸ್ ಹಾಕಿರೋದ್ರಿಂದ ಒಂದು 4 ರಿಂದ 5 ಕಪ್ಪಷ್ಟು ನೀರು ಹಾಕಿದ್ದೀನಿ ನೋಡಿ. ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು, ಇದು ಯಾವ್ದು ಬಿರಿಯಾನಿ ಮಸಾಲ ಅಲ್ಲ, ಮನೆಯಲ್ಲೇ ಚಕ್ಕೆ ಲವಂಗ ಇಲ್ಲ ಗರಂ ಮಸಾಲ ಪೌಡ್ರ್ ಇರುತ್ತೆ, ಅದೇ ಪೌಡ್ರನ್ನ ನಾನು ಹಾಕ್ತಾಯಿರೋದಿಲ್ಲಿ. ಅದಾದ ನಂತರ ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ ನೋಡಿ ಟೇಸ್ಟಿಗೆ. ಮ್ಯಾರಿನೇಟ್ ಆಗಿರೋದು ಅದು ಚಿಕನ್ನಿಗೆ ಹಾಕಿರೋದು ಖಾರ ಪುಡಿ ಎಲ್ಲ. ಇದು ಬಂದು ನಾವು ರೈಸಿಗೆ ನೋಡಿ ಎಲ್ಲ ಲಿಕ್ವಿಡ್ ಆಗಿರೋದ್ರಿಂದ ಇದೇ ವಾಟರ್ ಕೂಡ ರೈಸಿಗೆ ಅಬ್ಸರ್ವ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರನೇ ನಾವು ಚೆನ್ನಾಗಿ ಫ್ಲೇವರ್ ಕೊಡಬೇಕು ಈ ವಾಟರಿಗೆ ನೋಡಿ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮಸಾಲ ಇದೆ ಅಂತ ನೀರಲ್ಲಿ ಚೆನ್ನಾಗಿ. ಇದಾದ ನಂತರ ನೋಡಿ, ಕೊತ್ತಂಬರಿ ಮತ್ತು ಪುದೀನ ನಾನು ಪೇಸ್ಟ್ ಮಾಡಲಿಕ್ಕೂ ಕೂಡ ಹಾಕಿದ್ದೆ. ಈಗ ನಾನು ಇದೇ ಲಿಕ್ವಿಡಿಗೂ ಕೂಡ ಹಾಕ್ತಾಯಿದ್ದೀನಿ. ಏಕೆಂದರೆ ಈ ಲಿಕ್ವಿಡಲ್ಲಿರೋ ಫ್ಲೇವರೇ ನೆಕ್ಸ್ಟ್ ರೈಸನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಅಲ್ವಾ. ಹಾಗಾಗಿ ನಾವು ಈ ಫ್ಲೇವರ್ ಕೂಡ, ವಾಟರ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಎನ್ಹಾನ್ಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಫಿಶನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ಫಿಶ್ಶು ತುಂಬ ಹಾರ್ಡ್ ಫಿಶ್, ಇದು ಯೂನಿಕ್ ಫ್ಲೇವರ್ ಇರುತ್ತೆ, ಸ್ವಲ್ಪ ಮೈಲ್ಡ್ ಫ್ಲೇವರ್ ಇರುತ್ತೆ ಆ್ಯಸ್ ಕಂಪೇರ್ ಟು ಅದರ್ ಫಿಶ್. ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ ಆ್ಯಸ್ ಕಂಪೇರ್ ಟು ಅದರ್ ಫಿಶ್ಶಿಗೆ. ಇದು ನೋಡಿ, ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಾನು ರೈಸನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಒಂದು ಕುದಿಸ್ಬಾರ್ದು ಫಿಶನ್ನು. ನಾವು ಫಿಶ್ ಹಾಕಿದ ತಕ್ಷಣ ನೆಕ್ಸ್ಟ್ ರೈಸ್ ಹಾಕಬೇಕು. ಅದಾದ ನಂತರ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ, ಗೀ ನೋಡಿ. ಇದು ಹಾಕಿದ ತಕ್ಷಣ ನೋಡಿ, ಯಾವಾಗಲೂ ನಾನು ಮಧ್ಯಕ್ಕೆ ಸೌಟ್ ಹಾಕೋದಿಲ್ಲ, ಕಾರ್ನರಿಂದ ಸ್ವಲ್ಪ ಸರ್ಕಲ್, ಹಾಫ್ ಸರ್ಕಲ್ ಥರ
ಮಿಕ್ಸ್ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಫಿಶ್ ಅಲ್ವ, ಇದು ಹಾರ್ಡ್ ಫಿಶ್ ಆಗಿರುತ್ತೆ ಅಂತ ನೀವು ಚೆನ್ನಾಗಿ ಶೇಕ್ ಮಾಡ್ಬೋದು, ಇದು ನೋ ಪ್ರಾಬ್ಲಮ್ಮು. ಇದಾದ ನಂತರ ನೋಡಿ ಸ್ವಲ್ಪ ಲೆಮನ್ ಹಾಕ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಫೈನಲಾಗಿ ವಿಷಲ್ ಕವರ್ ಮಾಡಿದರೆ ಅಷ್ಟೇ ನಮ್ಮದು ಫಿಶ್ಶು ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೂಪರಾಗಿರುತ್ತೆ. ಇದು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಚಾನಲ್ ನೋಡೋರಿಗೆ ಇದು ತುಂಬ ಚೆನ್ನಾಗಾಗಿತ್ತು. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಏನಾಗಿರಲ್ಲ, ಫಿಶ್ ಒಂದು ಚೂರು ಬ್ರೇಕ್ ಆಗಿರಲಿಲ್ಲ ನೋಡಿ. ಬೇಕಾರೆ ಹೇಗೆ ಮಟನ್ ಪೀಸು ಚಿಕನ್ ಪೀಸ್ ಹೇಗಿದೆಯೋ ಹಾಗೇ ಇದೆ ಫಿಶ್ಶು ಅಲ್ವಾ, ತುಂಬಾ ಚೆನ್ನಾಗಾಗಿತ್ತು ನೋಡಿ. ಇದೇ ರೀತಿ ಕೂಡ ನೀವು ಕೂಡ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ದಲೆ ತುಂಬ ಜನ ನೋಡ್ತೀರಾ, ಅವರಿಗೆಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಲ್ವಾ. ಇದೇ ರೀತಿ ನೀವು ಕೂಡ ಒಂದು ಒಳ್ಳೆ ಫುಡ್ಡನ್ನು ಎಂಜಾಯ್ ಮಾಡಿ. ಪ್ಲಸ್ ನಾನು ಕೂಡ ಟೇಸ್ಟ್ ನೋಡಿರಲಿಲ್ಲ, ಇವಾಗ ಒಂದು ಫೀಡ್ಬ್ಯಾಕ್ ಕೊಡ್ತೀನಿ ನೋಡಿ ತಿಂದು ಹೇಗಿರುತ್ತೆ ಅಂತ. ಬನ್ನಿ ಸ್ನೇಹಿತರೆ, ಈಗ ಹೇಗಾಗಿದೆ ಅಂತ ಫಿಶ್ ಬಿರಿಯಾನಿ ಮಾಡಿದ್ದೀನಿ. ಒಬ್ಬನಿಗೆ ಅಂತಲೇ ಮಾಡ್ಕೊಂಡಿರೋದು, ಮನೇಲಿ ಯಾರೂ ಇಲ್ಲ. ಸೊ ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತ. ನಾನು ಟ್ಯೂನಾ ಫಿಶ್ ಸೆಲೆಕ್ಟ್ ಮಾಡಿದ್ದೆ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಫ್ಲೇವರು ಅಂತ. ಜಸ್ಟ್ ಟೇಸ್ಟ್ ನೋಡಿ ಹೇಳ್ತೀನಿ. ನಾನು ಕೂಡ ನೋಡಿಲ್ಲ, ಈಗ ನೋಡಿ ಹೇಳ್ಬೇಕು ನಿಮಗೆ. ಆ ಫಿಶ್ಶಿನ ಫ್ಲೇವರು ಫುಲ್ ರೈಸಿಗೆ ಬಂದುಬಿಟ್ಟಿದೆ. ಫಿಶಲ್ಲಿ ಇದು ಟ್ಯೂನಾ ಬಂದು ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ, ಇದು ಮತ್ತು ಬಂಗಡೆ ಅದೆಲ್ಲ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ. ಇನ್ನು ಬೇರೆದೆಲ್ಲ ಸ್ವಲ್ಪ ಲೈಟ್ ಫ್ಲೇವರ್ ಇರುತ್ತೆ. ಪಾಂಫ್ರೆಟ್ಟು, ಶೀಲಾ ಅದೆಲ್ಲ ಲೈಟಾಗಿರುತ್ತೆ ಫ್ಲೇವರು. ಮೀಟ್ ಕೂಡ ಅಬ್ಬಬ್ಬಬ್ಬ ಸೂಪರಾಗಿ ಬಂದಿದೆ ನೋಡಿ. ಇದು ಹಾರ್ಡ್ ಫಿಶ್ ಆಗಿರೋದ್ರಿಂದ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿದ್ದೀರ ನೀವು. ಅಷ್ಟೇ ಬ್ರೇಕ್ ಆಗೋದಿಲ್ಲ, ಮೋಸ್ಟ್ ಲೈಕ್ ಮಟನ್ ಥರನೇ ಇರುತ್ತೆ, ಗಟ್ಟಿ ಇರುತ್ತೆ ಫಿಶ್ಶು. ನೋಡ್ಬೋದು ನೀವು ಹೇಗಾಗಿದೆ ಅಂತ. ಮತ್ತು ಅಷ್ಟು ಬ್ರೇಕ್ ಆಗೋದಿಲ್ಲ ಈ ಫಿಶ್ಶು. ಹಾಗಾಗಿ ನಾನು ರೈಸಿಗಿಂತ ಮುಂಚೆನೇ ಇದು ಮೀನು ಹಾಕಿ ಬೇಯಿಸಿದ್ದು, ಫಿಶ್ ಹಾಕಿ. ನೋಡಿ ಹೇಗಾಗಿದೆ ಅಂತ. ನಾನು ಬಿರಿಯಾನಿ ಅಂತ ಕೇಳಿದಾಗ್ಲೇ ಅವರು ನನಗೆ ಸ್ಕ್ವೇರ್ ಮಾಡಲ ಅಂತ ಕೇಳಿದ್ರು. ಕಟ್ಟಿಂಗು ಸ್ಕ್ವೇರ್ ಮಾಡಿಸ್ಕೊಬಂದ್ಬಿಟ್ಟೆ. ತುಂಬ ಚೆನ್ನಾಗಾಗಿದೆ. ಟ್ಯೂನಾ ಫಿಶ್ಶು ಪ್ಲಸ್ಸು ರೈಸು. ಯಾರಿಲ್ಲ, ಒಬ್ಬನೇ ತಿಂತಾಯಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ಸಂಜೆ ಅಣ್ಣ ಬಂದರೆ ಅಣ್ಣಂಗೆ ಒಂದ್ಸಲ ಕರಿಬೇಕು. ತುಂಬ ಚೆನ್ನಾಗಾಗಿದೆ. ಇದೇ ರೀತಿ ನಾನು ಚಿಕ್ಕಮಗಳೂರಿಗೆ ಒಂದ್ಸಲ ಹೋದಾಗ ಇಡೀ ಫ್ಯಾಮಿಲಿ ಪೂರ್ತಿ ಅವ್ರಿಗೊಂದ್ಸಲ ಮಾಡಿಕೊಡ್ಬೇಕು. ಇದೇ ರೀತಿ ನೀವು ಕೂಡ ಹೆಲ್ದಿಯಾಗಿರೋ ಫುಡ್ಡು ಮನೆಯಲ್ಲೇ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಫ್ಟರ್ನೂನ್ ತಮ್ಮ ಫೋನ್ ಮಾಡಿದ್ದ, ಫಿಶ್ ಬಿರಿಯಾನಿ ಮಾಡಿದ್ದೀನಿ ಬಾರೋ ಊಟಕ್ಕೆ ಅಂತ. ಸೊ ಈಗ ಆಫೀಸ್ ಮುಗಿಸ್ಕೊಂಡು ಈಗಿನ ಜಸ್ಟ್ ಬಂದಿದ್ದೀನಿ. ಸೊ ಬಿಸಿ ಬಿಸಿ ಫಿಶ್ ಬಿರಿಯಾನಿ ರೆಡಿ ಇದೆ, ಟೂನಾ ಫಿಶ್ ಬಿರಿಯಾನಿ. ಜಸ್ಟ್ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ, ಸ್ಪೈಸಿ ಆಗಿದೆ. ಚಳಿಗಾಲಕ್ಕೆ ಒಳ್ಳೆ ಫುಡ್ಡು.